ಈಗ ಸದ್ಯಕ್ಕೆ ಪೇಷಂಟ್ ಸರ್ಜರಿ ಆಗಿದ ನಂತರ ನಿಮಗೆ ಕೊಡೋವಂಥ ಒಂದು ವಿಶೇಷ ಸುದ್ದಿ. ಪೇಷಂಟಿನ ಸರ್ಜರಿ ಮುಗಿದಾಗಿದೆ. ದೇವರ ಪುಣ್ಯದಲ್ಲಿ ಸಕ್ಸಸ್ಫುಲ್ ಸರ್ಜರಿ ಕಂಪ್ಲೀಟ್ ಆಗಿದೆ. ಸುಮಾರು 4 ಗಂಟೆ ಶ್ರಮಪಟ್ಟು 4 ಸರ್ಜನ್ಗಳು ಸೇರಿ ಈ ಸರ್ಜರಿಯನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಸರ್ಜರಿಯಲ್ಲಿ ಕಿವಿನ ಹೊಲೆ ಪೂರ್ತಿ ಕಟ್ಟಾಗಿತ್ತು. ಅಲ್ಲಿ ಒಳಗೆ ಗ್ಲಾಸು ಪ್ಲಾಸ್ಟಿಕ್ ಅನ್ನೋದು ಗೊತ್ತಾಗದೇ ಇರೋವಂಥ ಒಂದು 4-5 ಪೀಸ್ಗಳು ಬಹಳಷ್ಟು ಒಳಗೆ ಹೋಗಿದೆ. ಅದನ್ನು ತೆಗೆದು ಕ್ಲಿಯರ್ ಮಾಡಿ ಸರ್ಜರಿ ಕಂಪ್ಲೀಟ್ ಮಾಡಿದ್ದಾರೆ. ಚೆಸ್ಟಲ್ಲಿ ಚರ್ಮ ಒಂದು ಕಡೆ ಪೂರ್ತಿ ಕಂಪ್ಲೀಟಾಗಿ ಕಿತ್ಕೊಂಡ್ಬಂದಿರೋದನ್ನು ಮತ್ತೆ ಅದನ್ನು ಸೇರ್ಸೋಕ್ಕಾಗದೇ ಇರೋದ್ರಿಂದ ಆ ಭಾಗವನ್ನು ತೆಗೆದು ಆ ಸರ್ಜರಿಯನ್ನು ಮುಗಿಸಿದ್ದಾರೆ. ಕೈ ಮತ್ತು ಕಾಲು ಆ ಭಾಗದಲ್ಲಿ ಇರೋವಂಥ ಬರ್ನ್ಸ್ ಇಂಜುರೀಸ್ನ ಸುಮಾರು 30 to 40% ಇರೋವಂಥ ಟೋಟಲ್ ಸರ್ಜರಿ ಬರ್ನ್ಸ್ ಪರ್ಸೆಂಟೇಜ್ ಹೇಳ್ತೀವಿ, ಅಷ್ಟನ್ನು ಕ್ಲಿಯರ್ ಮಾಡಿದ್ದೀವಿ. ಪೇಷಂಟ್ ಕಂಡೀಷನ್ ಸರ್ಜರಿಯ ನಂತರ ಸ್ಟೇಬಲ್ ಆಗಿದ್ದಾರೆ. ಪೇಷಂಟಿಗೆ ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್ಸ್ ಅಂಥವು ಯಾವುದೂ ಇಲ್ಲ. ಈಗ ಸದ್ಯಕ್ಕೆ ICUದಲ್ಲಿ ಓವರ್ನೈಟ್ ಇಟ್ಕೊಂಡು ಅವ್ರನ್ನ ಮಾನಿಟರ್ ಮಾಡ್ತಾ ಇರ್ತೀವಿ. ನಾಳೆ ಅಷ್ಟೊತ್ತಿಗೆ ಅವರಿಗೆ ಆಹಾರವನ್ನು ಕೊಡೋದಕ್ಕೆ ಶುರು ಮಾಡ್ತೀವಿ. ಅದರ ನಂತರ ಕಂಡೀಷನ್ ಸ್ಟೇಬಲ್ ಇದ್ದರೆ ICUಯಿಂದ ವಾರ್ಡಿಗೆ ಶಿಫ್ಟ್ ಮಾಡೋ ಒಂದು ಸಾಧ್ಯತೆಗಳಿದ್ದಾವೆ. ಈಗ ತನಕ ಆಗಿರೋ ಪೇಷಂಟಿನ ವಿವರಗಳು, ಸರ್ಜರಿನ ವಿವರಗಳು ಈಗ ನಿಮಗೆ ತಿಳಿಸ್ಕೊಟ್ಟಂಗೆ. ನಾನು ಡಾಕ್ಟರ್ ಪ್ರದೀಪ್ ಕುಮಾರ್, ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಅದರ ಬಗ್ಗೆ ಈಗ ತನಕನೂ ಚರ್ಚೆ ಮಾಡಿಲ್ಲ. ಬಟ್ ನೀವು ಕೇಳ್ದಂಗೆ ನಮ್ಮ ಮಿನಿಸ್ಟರ್ DK ಶಿವಕುಮಾರ್ ಅವರು ಅವ್ರ ಹೆಲ್ತ್ ಸೆಕ್ರೆಟರಿ ಅವ್ರನ್ನ ಕರೆಸ್ಬಿಟ್ಟು ಅದ್ರದ್ದು ಖರ್ಚೆಲ್ಲ ನೀವು ನೋಡ್ಕೊಳ್ಳಿ ಅಂತ ನನ್ನ ಎದುರುಗಡೆ ಹೇಳ್ಬಿಟ್ಟು ಹೋಗಿದ್ದಾರೆ. ಈಗ ಸದ್ಯಕ್ಕೆ ಅಷ್ಟು ಮಾತ್ರ ಮಾಹಿತಿ ಬಂದಿದೆ. ಪರ್ಸ್ನಲ್ ಆಗಿ ನನಗೆ ಈಗ ತನಕ ಯಾವುದೇ ಥರದ ಮಾಹಿತಿ ಬಂದಿಲ್ಲ. ಇಂಟರ್ನಲ್ ಇಂಜರೀಸ್ ಟು ಆರ್ಗನ್ಸ್ ಯಾವುದೂ ಇಲ್ಲ. ಯಾವುದೇ ಆಗಿದ್ರೂ ಸ್ಕಿನ್ ಸಾಫ್ಟ್ ಟಿಶ್ಯೂ ಇಂಜರೀಸ್ ಅದನ್ನು ಮಾತ್ರ ಆಗಿರೋದ್ರಿಂದ ಅಂಥ ಸೀರಿಯಸ್ನೆಸ್ ಯಾವುದೂ ಇಲ್ಲ ಅನ್ನೋ ಒಂದು ಸಾಧ್ಯತೆ. ಈ ಪೇಷಂಟು ಸದ್ಯಕ್ಕೆ ಡಯಾಬಿಟಿಸ್ ಇರೋವಂಥ ಪೇಷಂಟು. ಅವ್ರದ್ದು ಶುಗರ್ ಕಂಡೀಷನ್ ಸ್ವಲ್ಪ ಜಾಸ್ತಿ ಇದೆ. ಆ ಶುಗರ್ ಜಾಸ್ತಿ ಇರೋದ್ರಿಂದ ಗಾಯಗಳು ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಮಾಮೂಲಿ ಜನಕ್ಕೆ ಕಂಪೇರ್ ಮಾಡಿದ್ರೆ ಇವರಿಗೆ ಈ ಗಾಯಗಳು ಒಣಗೋದು ಸ್ವಲ್ಪ ತಡ ಆಗ್ಬೋದು. ಬಟ್ ಅದಕ್ಕೆ ಬೇಕಾಗಿರೋಂಥ ಆ್ಯಂಟಿಬಯೋಟಿಕ್ಸು, ಅದಕ್ಕೆ ಬೇಕಾಗಿರೋಂಥ ಇನ್ಸುಲಿನ್ ಇಂಜೆಕ್ಷನ್ಸು ಅವನ್ನೆಲ್ಲ ಕೊಟ್ಟು ಆದಷ್ಟು ಕ್ರಮ ನಮ್ಮ ಕಡೆಯಿಂದ ಮೆಡಿಕಲ್ ಹೆಲ್ಪ್ ಏನು ತಗೋಬೇಕೋ ಅದನ್ನೆಲ್ಲ ಕೊಟ್ಟಿರ್ತೀವಿ. ವಿ ಎಕ್ಸ್ಪೆಕ್ಟ್ that with expert medical care, I have a good team of medical professionals including neurosurgeons, plastic surgeons, general surgeons and orthopedic surgeons. Now ellaru seri we should be able to give the best possible care at Brookfield Hospital. That's what I would like to say.